ನಟ ದರ್ಶನ್ ಅವರ ಅಭಿಮಾನಿಗಳಿಗೆ ಬಿಗ್ ಶಾಕ್ ಒಂದು ಎದುರಾಗಿದೆ. ಡಿವೋರ್ಸ್ ಆಚೆ ಬರ್ತಾರೆ ಅಂತ ವೆಯ್ಟ್ ಮಾಡ್ತಿದ್ದ ಅಭಿಮಾನಿಗಳು ಮತ್ತೊಮ್ಮೆ ನಿರಾಸೆಯಾಗಿದ್ದಾರೆ. ಇವತ್ತು ದರ್ಶನ್ ಅವರಿಗೆ ಬಹಳ ಮಹತ್ವದ ದಿನವಾಗಿರುತ್ತೆ. ಕಾರಣ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ಇರುತ್ತೆ. ಆದ್ರೆ ಬ್ಯಾಡ್ ಲಕ್ ಅಂತಾನೆ ಹೇಳ್ಬೋದು. ನಟ ದರ್ಶನ್ ಅವರ ಬೇಲ್ ತಿರಸ್ಕೃತವಾಗಿರುವಂತದ್ದು ಸುಪ್ರೀಂ ಕೋರ್ಟ್ ನಲ್ಲಿ. ಅಂತಂದ್ರೆ ಸಾಕ್ಷಿಗಳು ಏನಿದೆ ಅದು 272 ಸಾಕ್ಷಿಗಳಿತ್ತು. ಆದರೆ ಈ 8 ತಿಂಗಳಿನಲ್ಲಿ ಕೇವಲ 9 ರಿಂದ 10 ಸಾಕ್ಷಿಗಳ ವಿಚಾರಣೆ ಅಷ್ಟೇ ನಡೆದಿರುವುದು. ಸೊ ಈ ಕಾರಣಕ್ಕಾಗಿ ಅಟ್ ಲೀಸ್ಟ್ ಒಂದು 60 ರಿಂದ 70 ಸಾಕ್ಷಿಗಳ ವಿಚಾರಣೆ ನಡೆದಿದ್ರು ಕೂಡ ನಾವು ಇದನ್ನ ಅಕ್ಸೆಪ್ಟ್ ಮಾಡ್ತಾ ಇದ್ವಿ. ಬಟ್ ಈಗ ನಿಮ್ಗೆ ಇನ್ನೂ ಕೂಡ ಟೈಮ್ ಇದೆ. ಈ 1 ವರ್ಷದಲ್ಲಿ ಕನಿಷ್ಠ ಅಂತಂದ್ರು 60 ಸಾಕ್ಷಿಗಳ ವಿಚಾರಣೆ ಆದ್ರೆ ನಾವು ಈ ಒಂದು ಬೇಲ್ ಅರ್ಜಿಯನ್ನ ನೋಡ್ತೀವಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇದರಿಂದ ದರ್ಶನ್ ಅವರಿಗೆ ಮತ್ತೆ ಬಿಗ್ ಶಾಕ್ ಎದುರಾಗಿದೆ. ದರ್ಶನ್ ಅವರು ಜೈಲಿನಲ್ಲಿ ನನಗೆ ಇರಕ್ಕಾಗ್ತಿಲ್ಲ, ಬಹಳ ಕಷ್ಟವಾಗ್ತಾ ಇದೆ, ನನ್ನ ಜೊತೆಗಿರುವವರೆಲ್ಲ ಒಂದ್ ರೀತಿ ಮಾನಸಿಕವಾಗಿ ನನ್ನ ಕುಗ್ಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ, ನನಗೆ ಕನಿಷ್ಠ ಮೂಲ ಸೌಕರ್ಯ ಕೂಡ ಜೈಲಿನಲ್ಲಿ ಸಿಗ್ತಾ ಇಲ್ಲ ಅಂತೆಲ್ಲ ಆರೋಪವನ್ನ ಮಾಡಿದ್ರು. ಸೊ ಸದ್ಯಕ್ಕೆ ಅವರು ಜೈಲಿನಲ್ಲೇ ಇರಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಕಾದ್ ನೋಡೋಣ ಈ ಒಂದು ವಿಚಾರದಲ್ಲಿ ಯಾವ ರೀತಿಯಲ್ಲಿ ಬದಲಾವಣೆ ಆಗ್ಬಹುದು ಅಂತ. ಸದ್ಯಕ್ಕೆ ದರ್ಶನ್ ಅವರ ಅಭಿಮಾನಿಗಳು ಈ ಒಂದು ವಿಚಾರವನ್ನ ತಿಳಿದು ಸಾಕಷ್ಟು ಬೇಸರದಿಂದ ಇದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಬಹಳ ಖುಷಿಯಾಗಿದ್ರು, ಇವತ್ತಾದ್ರೂ ನಮ್ಮ ಬಾಸ್ಗೆ ನ್ಯಾಯ ಸಿಗುತ್ತೆ, ಅವರು ಆಚೆ ಬರ್ತಾರೆ ಅಂತ. ಬಟ್ ಸುಪ್ರೀಂ ಕೋರ್ಟ್ ಆದೇಶವನ್ನ ಪಾಲಿಸಲೇಬೇಕಾಗುತ್ತೆ.